ಬೆಳಗ್ಗೆ ಬೆಳಗ್ಗೆ ಮಿಹುಲ್ ಸ್ನೇಹಿತನ ಪರಿವಾರದವರಿಗೆಲ್ಲರಿಗೂ ಆರೋಗ್ಯ ಹದಗೆಡುತ್ತೆ. ಅವರೆಲ್ಲರಿಗೂ ವಾಂತಿ ಆಗ್ತಾ ಇರುತ್ತೆ. ಮಿಹುಲ್ ಕೂಡಲೇ ಅವರ ಸ್ನೇಹಿತನ ಮನೆಗೆ ಹೋಗ್ತಾನೆ. ಮಿಹುಲ್ ಅವನ ಸ್ನೇಹಿತನಿಗೆ ಕೇಳ್ತಾನೆ, ಇದೆಲ್ಲ ಹೇಗಾಯ್ತು? ಗೊತ್ತಿಲ್ಲ, ರಾತ್ರಿ ಎಲ್ರೂ ಸಹ ಫಿಟ್ ಆಗೇ ಇದ್ವಿ, ಮತ್ತೆ ನಾವೆಲ್ಲರೂ ಜೊತೆಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ. ಆದ್ರೆ ಹೇಗೆ ಬೆಳಗಾಯ್ತೋ ಎಲ್ಲರ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹದಗೆಡ್ತು. ಕೇವಲ ನನ್ನ ಮಗ ಸೋನು ಆರೋಗ್ಯ ಮಾತ್ರ ಚೆನ್ನಾಗಿದೆ. ಆದ್ರೆ ನಿನ್ನೆ ಅವನ ಆರೋಗ್ಯ ಹದಗೆಟ್ಟಿತ್ತು. ಹಾಗಾಗಿ ಅವನು ಊಟನೂ ಮಾಡಿಲ್ಲ, ಕೇವಲ ಹಾಲು ಕುಡ್ದು ಮಲ್ಕೊಂಡ. ಮಿಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಸಮಸ್ಯೆ ಎಲ್ಲಿದೆ ಅಂತ. ಹೇಗೆ ಲಾಜಿಕಲ್ ಆರ್ ಮೇಲೆ ಮಿಹುಲ್ಗೆ ಏನರ್ಥ ಆಯ್ತು? ಯೋಚನೆ ಮಾಡಿ. ಸಮಸ್ಯೆ ಊಟದಲ್ಲಿತ್ತು. ಏಕೆಂದ್ರೆ ನಿನ್ನೆ ರಾತ್ರಿ ಕೇವಲ ಹುಡುಗ ಮಾತ್ರ ಊಟ ಮಾಡಿಲ್ಲ, ಮಿಕ್ಕವರೆಲ್ಲ ಮಾಡಿದ್ರು. ಹಾಗಾಗಿ ಎಲ್ಲರ ಆರೋಗ್ಯ ಹದಗೆಡ್ತು. ಮಿಹುಲ್ ಕೂಡಲೇ ಅವರ ಕಿಚನ್ಗೆ ಹೋಗ್ತಾನೆ. ಮತ್ತೆ ಮೊದಲಿಗೆ ಫ್ರಿಡ್ಜ್ ಓಪನ್ ಮಾಡ್ತಾನೆ. ಫ್ರಿಡ್ಜ್ ನೋಡಿ ಹೇಳ್ಬೋದಾ ನೀವು ಒಳಗಡೆ ಆಲೂಗಡ್ಡೆ ಇದೆಯಾ ಅಂತ? ಸರಿಯಾಗಿ ನೋಡಿ ಮತ್ತೆ ನಂಗೆ ನಿಮ್ಮ ಆನ್ಸರ್ ಹೌದು ಇಲ್ವಾ ಅಂತ ಕಮೆಂಟ್ ಮಾಡಿ. ಫ್ರಿಡ್ಜ್ ಒಳಗಡೆ ಹಾಲು ಇಲ್ಲಿದೆ ನೋಡಿ. ಮಿಹುಲ್ ಎಲ್ಲವನ್ನೂ ಸರಿಯಾಗಿ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೆ ಅರ್ಥ ಆಗೋದಿಲ್ಲ ಯಾವುದರಲ್ಲಿ ಸಮಸ್ಯೆ ಇದೆ ಅಂತ. ಹಾಗಾಗಿ ಎಲ್ಲದರ ಸ್ಯಾಂಪಲ್ ತಗೊಳ್ತಾನೆ, ಮತ್ತೆ ಪಾಲಿಥೀನಲ್ಲಿ ಪ್ಯಾಕ್ ಮಾಡ್ತಾನೆ, ಮತ್ತೆ ಡಾಕ್ಟರ್ ಸಂಜನಾ ಹತ್ರ ಟೆಸ್ಟಿಂಗ್ ಆಗಿ ಕಳಿಸ್ತಾನೆ. ಅದರ ನಂತರ ಮಿಹುಲ್ ಗಾಡಿಯಲ್ಲಿ ಎಲ್ಲರನ್ನೂ ಹಾಸ್ಪಿಟಲ್ ಕರ್ಕೊಂಡೋಗಿ ಇಲ್ಲಿ ಅಡ್ಮಿಷನ್ ಮಾಡ್ಬಿಡ್ತಾನೆ. ಆಗ ಮಿಹುಲ್ಗೆ ಮತ್ತೊಂದು ಕಾಲ್ ಬರುತ್ತೆ. ಇದೇ ರೀತಿಯ ಇನ್ನೊಂದು ಘಟನೆ ಇನ್ನೊಂದು ಮನೆಯಲ್ಲಿ ಆಗಿದೆ. ಮತ್ತೆ ಮನೆಯ ಎಲ್ಲ ಸದಸ್ಯರಿಗೆ ವಾಂತಿ ಆಗ್ತಿದೆ, ಮತ್ತೆ ಹೊಟ್ಟೆ ನೋವ್ತಾ ಇದೆ. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಒಂದೇ ರೀತಿ 2 ಕೇಸ್. ಮಿಹುಲ್ ತಡ ಮಾಡದೆ ಹಾಸ್ಪಿಟಲ್ ಇಂದ ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ಮತ್ತೆ ಮನೆಯ ಒಂದು ಸದಸ್ಯನ ಹತ್ರ ಮಾತಾಡ್ತಾನೆ, ಇದೆಲ್ಲ ಹೇಗಾಯ್ತು? ಗೊತ್ತಿಲ್ಲ ಸರ್, ಇವತ್ ಮುಂಜಾನೆ ಅಚಾನಕ್ಕಾಗಿ ಎಲ್ಲರ ಆರೋಗ್ಯ ಹದಗೆಡ್ತು. ಮಿಹುಲ್ ಕೂಡಲೇ ಕಿಚನ್ಗೆ ಹೋಗ್ತಾನೆ. ಕಿಚನ್ ಅಲ್ಲಿ ಮಿಹುಲ್ಗೆ ಟೊಮಾಟೊ, ಆಲೂಗಡ್ಡೆ, ಬೆಂಡೆಕಾಯಿ ಮತ್ತೆ ಎಲ್ಲ ತರಕಾರಿ ಸಿಗುತ್ತೆ. ಮಿಹುಲ್ ಎಲ್ಲ ತರಕಾರಿಯನ್ನ ಪ್ಯಾಕ್ ಮಾಡ್ತಾನೆ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡಬಹುದು. ಆಗ ಮಿಹುಲ್ನ ಕಣ್ಣು ಅಲ್ಲಿದ್ದಂತ ಹಾಲಿನ ಮೇಲೆ ಹೋಗುತ್ತೆ. ನಿನ್ನೆ ರಾತ್ರಿ ಎಲ್ಲರೂ ಹಾಲು ಕುಡಿದ್ರಾ? ಹೌದು ಸರ್, ನಿನ್ನೆ ರಾತ್ರಿ ಎಲ್ಲರೂ ಹಾಲು ಕುಡಿದ್ರು. ನೀವು ಈ ಹಾಲನ್ನ ಎಲ್ಲಿ ಖರೀದಿಸ್ತೀರಾ? ಸರ್, ಇಲ್ಲೊಬ್ಬ ಹಾಲಿನವನ್ ಬರ್ತಾನೆ, ಎಲ್ಲ ಕಾಲೋಣಿಗೆ ಅವನೇ ಹಾಲು ಕೊಡ್ತಾನೆ. ಮಿಹುಲ್ ಕೂಡಲೇ ಅರ್ಥ ಮಾಡ್ಕೊಳ್ತಾನೆ ಈ ಹಾಲಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ. ಸಮಸ್ಯೆ ಬೇರೆ ಏನೋ ಇದೆ. ಇಲ್ಲಿ ಯೋಚನೆ ಮಾಡೋ ವಿಷಯ ಏನಂತಂದ್ರೆ ಮಿಹುಲ್ಗೆ ಹೇಗ್ ಅರ್ಥ ಆಯ್ತು ಹಾಲಲ್ಲಿ ಏನು ಸಮಸ್ಯೆ ಇಲ್ಲ ಅಂತ? ನೀವು ಹೇಳ್ಬೋದಾ ಲಾಜಿಕಲ್ ಆರ್ಮಿ? ಆ ವ್ಯಕ್ತಿ ಮಿಹುಲ್ಗೆ ಹೇಳ್ತಾನೆ ಹಾಲ್ನವನು ಎಲ್ಲ ಕಾಲೋನಿಗೆ ಹಾಲು ಕೊಡ್ತಾನಂತ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಇದ್ದಿದ್ರೆ ಆಗ ಪೂರ್ತಿ ಕಾಲೋನಿ ಜನರ ಆರೋಗ್ಯ ಹಾಳಾಗಬೇಕಾಗಿತ್ತು. ಮತ್ತೆ ಸೇಮ್ ಕೇಸ್ ಮೊದಲ ಮನೆಯಲ್ಲೂ ಆಗಿತ್ತು. ಮತ್ತಲ್ಲಂತೂ ಯಾರೂ ಹಾಲು ಕೊಡದಿರ್ಲಿಲ್ಲ. ಅಂದ್ರೆ ಸಮಸ್ಯೆ ತರಕಾರಿಯಲ್ಲೇ ಇದೆ. ಮಿಹುಲ್ ತಿನ್ನುವ ಎಲ್ಲ ಪದಾರ್ಥಗಳನ್ನ ಸಂಜನಾ ಹತ್ರ ಟೆಸ್ಟ್ಗೆ ತಗೊಂಡು ಹೋಗ್ತಾನೆ. ಆಗ ಮಿಹುಲ್ಗೆ ಒಂದು ಸ್ಕೂಲಿಂದ ಕಾಲ್ ಬರುತ್ತೆ. ಇದೇ ರೀತಿಯ ಇನ್ನೊಂದು ಸಮಸ್ಯೆ ಒಂದು ಸ್ಕೂಲಲ್ಲಿ ಆಗಿದೆ. ಮತ್ತೆ ಸ್ಕೂಲಿನ ಎಲ್ಲ ಮಕ್ಕಳ ಆರೋಗ್ಯ ಹಾಳಾಗಿದೆ. ಮಿಹುಲ್ ಕೂಡಲೇ ಆ ಸ್ಕೂಲಿಗೆ ಹೊರಡ್ತಾನೆ. ಮಿಹುಲ್ ನೋಡ್ತಾನೆ ಎಲ್ಲ ಮಕ್ಕಳು 8 ರಿಂದ 10 ವರ್ಷದವರಾಗಿದ್ದಾರೆ. ಮತ್ತೆ ಲಂಚ್ ನಂತರ ಎಲ್ಲ ಮಕ್ಕಳಿಗೂ ವಾಂತಿ ಮತ್ತೆ ಹೊಟ್ಟೆ ನೋವು ಶುರುವಾಗಿದೆ. ಮಿಹುಲ್ ಅಡುಗೆ ಮಾಡುವಡ ಹತ್ರ ಕೇಳ್ತಾನೆ, ನಿಜ ಹೇಳು, ಇದೆಲ್ಲ ಹೇಗಾಯ್ತು? ಇವತ್ ನೀನ್ ಅಡುಗೆಗೆ ಏನ್ ಮಾಡಿದೆ? ಆಗ ಆಕೆ ಹೇಳ್ತಾಳೆ, ಸರ್, ನನ್ಗೇನೂ ಗೊತ್ತಿಲ್ಲ ಸರ್, ಈಗ್ಲೂ ಸಾಕಷ್ಟು ಊಟ ಹಾಸ್ಟೆಲ್ ಅಲ್ಲಿ ಇದೆ, ನೀವು ಹೋಗಿ ನೋಡ್ಕೊಳ್ಳಿ. ಮಿಹುಲ್ ಆಕೆಯ ಜೊತೆಗೆ ಹಾಸ್ಟೆಲ್ನ ಕಿಚನ್ ಒಳಗಡೆ ಹೋಗ್ತಾನೆ. ಮಿಹುಲ್ ಊಟ ನೋಡಿ ಅರ್ಥ ಮಾಡ್ಕೊಳ್ತಾನೆ ಮುಂಚಿನದ್ರಲ್ಲೂ ಈಗಿನದ್ರಲ್ಲೂ ಏನೋ ಕಾಮನ್ ಇದೆ ಅಂತ. ಮತ್ತೆ ಯಾವ ತರಕಾರಿಯಿಂದ ಇದೆಲ್ಲ ಆಗ್ತಾ ಇದೆ? ಮತ್ತೆ ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಇದೆಲ್ಲ ಯಾವ ತರಕಾರಿಯಿಂದ ಆಗ್ತಾ ಇದೆ ಅಂತ? ಚೆನ್ನಾಗಿ ಯೋಚನೆ ಮಾಡಿ. ಮೂರು ಕಡೆ ಬೇರೆ ಬೇರೆ ತರಕಾರಿಗಳನ್ನ ಯೂಸ್ ಮಾಡಲಾಗಿತ್ತು. ಆದ್ರೆ ಬೆಂಡೆಕಾಯಿ 3 ಕಡೆಯಲ್ಲೂ ಕಾಮನ್ ಇದೆ. ಅಂದ್ರೆ ಸಮಸ್ಯೆ ಬೆಂಡೆಕಾಯಿಯಲ್ಲಿದೆ. ಅದಕ್ಕೂ ಮುಂಚೆ ಮಿಹುಲ್ ಬೆಂಡೆಕಾಯಿ ಚೆಕ್ ಮಾಡ್ತಾನೆ. ಡಾಕ್ಟರ್ ಸಂಜನಾ ಕಾಲ್ ಬರುತ್ತೆ. ಡಾಕ್ಟರ್ ಸಂಜನಾ ಮಿಹುಲ್ಗೆ ಹೇಳ್ತಾಳೆ, ಎಲ್ಲಾ ತರಕಾರಿಗಳು ಸರಿಯಾಗೇ ಇದೆ, ಆದರೆ ಬೆಂಡೆಕಾಯಿಯಲ್ಲಿ ತುಂಬಾ ಭಯಂಕರ ಕೆಮಿಕಲ್ ಇದೆ, ಅದು ದೇಹಕ್ಕೆ ತುಂಬಾ ಹಾನಿಕಾರಕ. ಇದರರ್ಥ ನನ್ನ ಅನುಮಾನ ಸರಿಯಾಗೈತು, ಬೆಂಡೆಕಾಯಿಂದನೇ ಇದೆಲ್ಲವೂ ಆಗ್ತಾ ಇದೆ. ನಾನು ಕೂಡಲೇ ಕಂಡುಹಿಡಿಬೇಕಾಗುತ್ತೆ, ಪಟ್ಟಣದಲ್ಲಿ ಬೆಂಡೆಕಾಯಿನ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ? ಮಿಹುಲ್ ಅಡಿಗೆ ಮಾಡೋಳಾದ್ರೆ ಕೇಳ್ತಾನೆ, ಈ ಬೆಂಡೆಕಾಯಿ ತಿನ್ನೋಕ್ ಲಾಯಕ್ಕಿಲ್ಲ, ಇದನ್ನ ಬಿಸಾಕೋ, ಮತ್ತೆ ಹೇಳು ಈ ಬೆಂಡೆಕಾಯಿನ ಎಲ್ಲಿಂದ ತಗೊಬಂದೆ? ಆಗ ಆಕೆ ಹೇಳ್ತಾಳೆ, ಶಾಲೆಯ ಮುಂದೆ ಒಂದು ತರಕಾರಿ ಅಂಗಡಿ ಇದೆ, ನಾನು ಅಲ್ಲಿಂದನೇ ತಗೊಂಡೆ. ಮಿಹುಲ್ ಆ ತರಕಾರಿಯವನ ಹತ್ರ ಹೋಗ್ತಾನೆ. ಆದ್ರೆ ಅವ್ನು ನೋಡ್ತಾನೆ ಹತ್ರದಲ್ಲೇ ಇನ್ನೊಂದು ದೊಡ್ಡ ತರಕಾರಿ ಅಂಗಡಿ ಇದೆ. ಆದ್ರೆ ಆ ತಳ್ಳೋಗೋಡಿನ ಹತ್ರ ತುಂಬಾ ಜನ ಇದ್ದಾರೆ, ಮತ್ತೆ ಎಲ್ರೂ ಬೆಂಡೆಕಾಯಿ ತಗೊಂತಾ ಇದ್ದಾರೆ. ಮಿಹುಲ್ಗೆ ಏನು ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಅವನು ತಳ್ಳೋಗೋಡಿಯವನ ಹತ್ರ ಹೋಗ್ತಾನೆ. ಆಗ ತರಕಾರಿಯವನು ಕಿರಿಸ್ತಾನೆ, ಬೆಂಡೆಕಾಯಿ ತಗೊಳ್ಳಿ, 10 ರೂಪಾಯಿಗೆ 6 ಕೆಜಿ ಬೆಂಡೆಕಾಯಿ ತಗೊಳ್ಳಿ. ಬನ್ನಿ ಲಾಜಿಕಲ್ ಆರ್ಮಿ, ನನ್ಗೆ ಹೇಳಿ, ಒಂದ್ ವೇಳೆ 10 ರೂಪಾಯಿಗೆ 6 ಕೆಜಿ ಬೆಂಡೆಕಾಯಿ ಇದ್ರೆ ಆಗ 9 ಕೆಜಿ ಎಷ್ಟಾಗ್ಬೋದು? ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ.
₹10 6 ಕೆಜಿ ಇದೆ, ಆಗ ₹5 3 ಕೆಜಿ ಆಗುತ್ತೆ. ಆಗ 9 ಕೆಜಿ 5 + 10 15 ರೂಪೀಸ್ ಆಗುತ್ತೆ. ಮಿಹುಲ್ಗೆ ಇಲ್ಲೊಂದು ದೊಡ್ಡ ಸಮಸ್ಯೆ ಅನ್ಸುತ್ತೆ. ಇವನು ಕೇವಲ ₹5 3 ಕೆಜಿ ಬೆಂಡೆಕಾಯಿ ಕೊಡ್ತಾನೆ, ಮತ್ತೆ ಪಕ್ಕದವನು ₹20 ಕೆಜಿ. ಇದು ಹೇಗೆ ಸಾಧ್ಯ? ಮಿಹುಲ್ ತರಕಾರಿಯವನ ಹತ್ರ ಇನ್ಫಾರ್ಮೇಶನ್ ಕೇಳ್ತಾನೆ. ತರಕಾರಿಯವನು ಹೇಳ್ತಾನೆ, ಮಂಡಿಯಲ್ಲಿ ಹೊಸ ಅಂಗಡಿ ತೆಗ್ದಿದೆ, ಯಾರು ತುಂಬಾ ಕಡಿಮೆಯಲ್ಲಿ ತರಕಾರಿ ಕೊಡ್ತಾವನೆ, ತುಂಬಾ ಜನ ಇರ್ತಾರೆ ಅಲ್ಲಿ. ಮಿಹುಲ್ ಕೂಡಲೇ ಮಂಡಿಗೆ ಹೊರಡ್ತಾನೆ. ಆದ್ರೆ ಅಲ್ಲಿ ಸಾಕಷ್ಟು ತರಕಾರಿ ಅಂಗಡಿ ಇರುತ್ತೆ. ಈಗ ಮಿಹುಲ್ ಇದರಲ್ಲಿ ಹೊಸ ಅಂಗಡಿನ ಹೇಗೆ ಕಂಡುಹಿಡಿತಾನೆ? ಯೋಚನೆ ಮಾಡಿ ಲಾಜಿಕಲ್ ಅರ್ಮಿ, ಮತ್ತೆ ನನಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಬೇರೆ ಅಂಗಡಿಗಳ ಹತ್ರ ಹೆಚ್ಚು ಜನ ಇಲ್ಲ, ಆದರೆ ಈ ಅಂಗಡಿ ಹತ್ರ ಸಾಕಷ್ಟು ಜನರಿದ್ದಾರೆ. ಮತ್ತೆ ಅದರ ಮೇಲಿನ ಬೋರ್ಡ್ ಅನ್ನ ನೋಡಿ, ಸಂಪೂರ್ಣ ಹೊಸದಾಗಿದೆ. ಬೇರೆ ಬೋರ್ಡ್ಸ್ ತುಂಬಾ ಹಳೇದಾಗಿದೆ. ಮಿಹುಲ್ ಅರ್ಥ ಮಾಡ್ಕೊಡ್ತಾನೆ ಇದೇ ಹೊಸ ಅಂಗಡಿ ಅಂತ. ಮಿಹುಲ್ ಆ ಅಂಗಡಿಯಲ್ಲಿರುವಂತ ಎಲ್ಲ ತರಕಾರಿಗಳನ್ನ ಟೆಸ್ಟಿಂಗ್ ಆಗಿ ಸಂಜನಾ ಹತ್ರ ಕಳಿಸ್ತಾನೆ. ಆದ್ರೆ ಎಲ್ಲ ತರಕಾರಿಗಳು ಚೆನ್ನಾಗಿ ಇರುತ್ತೆ. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಮಿಹುಲ್ ಕೂಡಲೇ ಅವನ ಗಾಡಿ ತೆಗಿತಾನೆ, ಮತ್ತೆ ಅವನ ಸ್ನೇಹಿತನ ಹತ್ರ ಹೋಗ್ತಾನೆ. ಯಾರಿಗೆ ಮೊದಲು ವಾಂತಿ ಮತ್ತೆ ಹೊಟ್ಟೆ ನೋವು ಆಗಿತ್ತು, ನೀನ್ ಬೆಂಡೆಕಾಯಿ ಎಲ್ಲಿಂದ ತಗೊಂಡೆ? ಆಗ ಅವನು ಸಹ ಮಂಡಿಯ ಇದೇ ಅಂಗಡಿ ಬಗ್ಗೆ ಹೇಳ್ತಾನೆ. ಮಿಹುಲ್ ಅವನ ಸ್ನೇಹಿತನನ್ನ ಕರ್ಕೊಂಡು ಮತ್ತೆ ಆ ಅಂಗಡಿ ಹತ್ರ ಹೋಗ್ತಾನೆ, ಮತ್ತೆ ಅಂಗಡಿಯನ್ನ ಸರಿಯಾಗಿ ಪರೀಕ್ಷೆ ಮಾಡ್ತಾನೆ. ಆಗ ಮಿಹುಲ್ಗೆ ಅಲ್ಲೊಂದು ಸಮಸ್ಯೆ ಕಾಣಿಸುತ್ತೆ. ನೀವು ಹೇಳ್ಬೋದ ಅಂಗಡಿಯಲ್ಲಿ ಏನ್ ಸಮಸ್ಯೆ ಇದೆ, ಅಂಗಡಿಯಲ್ಲಿ ಏನ್ ನೋಡ್ದ ಅಂತ? ಯೋಚನೆ ಮಾಡಿ ಲಾಜಿಕಲ್ ಅರ್ಮಿ. ಸರಿಯಾಗಿ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂತ ಒಂದು ಬಾಕಲಿದೆ, ಅದರ ನಾಬ್ ಕಾಣ್ತಿದೆ. ಮಿಹುಲ್ ಎಲ್ಲವನ್ನ ಜರುಗಿಸಿ ಮತ್ತೆ ನಾಬ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಆಗ ಒಳಗಡೆ ಸಾಕಷ್ಟು ಕೆಮಿಕಲ್ ಆಗಿರುವಂತ ತರಕಾರಿ ಇರುತ್ತೆ. ಸರಿಯಾಗಿ ಹೇಳು, ಈ ತರಕಾರಿ ಎಲ್ಲಿಂದ ಬರುತ್ತೆ? ಆಗ ಅಂಗಡಿಯವನು ಕಣ್ಣೀರಾಕಿ ಹೇಳ್ತಾನೆ, ಸರ್, ನಾವು ತರಕಾರಿನ ಸ್ವತಃ ನಾವೇ ಬೆಳಿತೀವಿ. ನೀರಿನ ಸಮಸ್ಯೆ ತುಂಬಾ ಇದೆ, ಹಾಗಾಗಿ ನಾವು ಪಟ್ಟಣದಿಂದ ಬರುವಂತ ಮೋರಿಯ ನೀರನ್ನ ಉಪಯೋಗಿಸಿ ಮತ್ತೆ ಕೆಮಿಕಲ್ನ ಸಹಾಯದಿಂದ ಕಡಿಮೆ ಖರ್ಚಲ್ಲಿ ತರಕಾರಿ ಬೆಳಿತೀವಿ ಮತ್ತೆ ಬಾಜಾರಲ್ಲಿ ಮಾರ್ತೀವಿ. ನೀನ್ ಮಾಡಿರೋ ಈ ಹಲ್ಕ ಕೆಲಸದಿಂದ ಸಾಕಷ್ಟು ಜನರ ಆರೋಗ್ಯ ಹಾಳಾಗಿದೆ. ಮಿಹುಲ್ ಅಂಗಡಿಯನ್ನ ಸೀಲ್ ಮಾಡ್ತಾನೆ ಮತ್ತೆ ಅವನನ್ನ ಜೈಲಿಗೆ ಹಾಕ್ತಾನೆ. ಕೇಸ್ ಸಾಲ್ವ್. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಮೆಹುಲ್ಗೆ ರಾಜನಗರಿಂದ ಒಂದು ಕಾಲ್ ಬರುತ್ತೆ. ಅಲ್ಲೊಂದು ಕಳ್ತನ ಆಗಿದೆ. ಮೆಹುಲ್ ತನ್ನ ಕಾರಲ್ಲಿ ಮ್ಯೂಸಿಯಂಗೆ ಹೋಗ್ತಾನೆ. ಅಲ್ಲಿ ಹೋದ ತಕ್ಷಣ ಮ್ಯಾನೇಜರ್ ಹೇಳ್ತಾರೆ, ಇಲ್ಲಿ ಇಟ್ಟಿದ್ದ ಗೋಲ್ಡ್ ಬಿಸ್ಕೆಟ್ ಎಲ್ಲ ಯಾರೋ ಕದ್ಯಾರೆ, ಇದ್ದಿದ್ದು ಎಲ್ಲವನ್ನ ಕತ್ಕೊಂಡೋಗಿದ್ದಾರೆ. ಆವಾಗ ಮೆಹುಲ್ ಮ್ಯೂಸಿಯಂ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಅಲ್ಲಿದ್ದ ಕ್ಯಾಮ್ರಾ ಫುಟೇಜ್ ಅನ್ನ ಚೆಕ್ ಮಾಡ್ತಾನೆ. ಲಾಜಿಕಲ್ ಆರ್ಮಿ, ಈ ಫುಟೇಜ್ ಅನ್ನ ಗಮನ ಕೊಟ್ಟು ನೋಡಿ. ಇದು ಫಸ್ಟ್ ಫುಟೇಜ್, ಇದು ಸೆಕೆಂಡ್ ಫುಟೇಜ್. ಈ ಫುಟೇಜ್ ಅನ್ನ ನೋಡಿ ಮೆಹುಲ್ಗೆ ಅರ್ಥ ಆಗ್ಬಿಡುತ್ತೆ ಆ ಕಳ್ಳ ಯಾರು ಅಂತ. ಲಾಜಿಕಲ್ ಆರ್ಮಿ, ನಿಮ್ಗೆ ಅರ್ಥ ಆಯ್ತಾ? ಮೆಹುಲ್ ಫುಟೇಜ್ ನೋಡ್ಬೇಕಾದ್ರೆ ಕ್ಲೀನ್ ಮಾಡೋನು ಮ್ಯೂಸಿಯಂನ ಒಳಗಡೆ ಬಂದಿರ್ತಾನೆ. ಆವಾಗ ಅವನ ಬಕೆಟ್ ಅಲ್ಲಿ ಅರ್ಧ ನೀರಿತ್ತು, ನೆಲ ಒರೆಸಕೋಲು ಒಳಗಡೆ ಇತ್ತು. ಆದ್ರೆ ಹೋಗ್ಬೇಕಾದ್ರೆ ನೀರು ತುಂಬಿತ್ತು, ನೆಲ ಒರೆಸಕೋಲು ಕೈಯಲ್ಲಿತ್ತು. ಇದು ಹೇಗ್ ಸಾಧ್ಯ ಅಂದ್ರೆ ಖಂಡಿತ ಬಕೆಟ್ ಅಲ್ಲಿ ಏನೋ ಹಾಕಿದಾನೆ, ಅದೇ ಬಂಗಾರದ ಬಿಸ್ಕೆಟ್. ಮೆಹುಲ್ ಹೇಳಿದ ನಂತರ ಆ ಕ್ಲೀನರ್ನ ವಿಚಾರಿಸ್ತಾರೆ. ಗೋಲ್ಡ್ ಬಿಸ್ಕೆಟ್ ಅನ್ನ ವಾಪಸ್ ತಗೋತಾರೆ. ಆವಾಗ ಮ್ಯಾನೇಜರ್ ಮೆಹುಲ್ ಹತ್ರ ಹೇಳ್ತಾನೆ, ಥ್ಯಾಂಕ್ ಯು ಮೆಹುಲ್, ನೀವು ಕಳ್ಳನ್ನ ಹಿಡಿದ್ಬಿಟ್ರಿ. ಆವಾಗ ಮೆಹುಲ್ ಹೇಳ್ತಾನೆ, ಈಗ ಒಬ್ಬ ಕಳ್ಳನ್ನ ಹಿಡಿದಿದೀವಿ, ಇನ್ನೊಬ್ಬ ಬಾಕಿ ಇದ್ದಾನೆ. ಇದನ್ ಕೇಳಿ ಮ್ಯಾನೇಜರ್ ಶಾಕ್ ಆಗ್ತಾನೆ. ಇನ್ನೊಬ್ಬ ಕಳ್ಳನ? ಎಲ್ಲಿ? ಆವಾಗ ಮೆಹುಲ್ ಹೇಳ್ತಾನೆ, ಇಲ್ಲಿ ಇನ್ನೊಂದು ವಸ್ತು ಕೂಡ ಕಳ್ತನ ಆಗಿದೆ. ಲಾಜಿಕಲ್ ಆರ್ಮಿ, ಈ ಮ್ಯೂಸಿಯಂ ಅನ್ನ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಇನ್ನೊಂದು ವಸ್ತು ಏನು ಕಳ್ತನ ಆಗಿದೆ. ಮೆಹುಲ್ಗೆ ಅರ್ಥ ಆಯ್ತು. ನಿಮ್ಗೆ ಗೊತ್ತಾಯ್ತಾ? ಈ ಬಾಕ್ಸ್ ನ ಡೈಮಂಡ್ ನೋಡಿ, ಇದರಲ್ಲಿ ಪ್ರೈಸ್ ಟ್ಯಾಗ್ ಇದೆ. ಒರಿಜಿನಲ್ ಡೈಮಂಡ್ ಅಲ್ಲಿ ಪ್ರೈಸ್ ಟ್ಯಾಗ್ ಇರೋದೇ ಇಲ್ಲ. ಅಂದ್ರೆ ಕಳ್ಳ ನಿಜವಾದ ಡೈಮಂಡ್ ನ ತೆಗೆದು ಫೇಕ್ ಅನ್ನ ಇಟ್ಟಿದ್ದಾನೆ. ಮ್ಯಾನೇಜರ್ಗೆ ಶಾಕ್ ಆಗುತ್ತೆ. ಮೆಹುಲ್ಗೆ ಕಳ್ಳನ್ನ ಹಿಡಿಯೋದಕ್ಕೆ ಹೇಳ್ತಾರೆ. ಮೆಹುಲ್ ಪೂರ್ತಿ ಮ್ಯೂಸಿಯಂ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ, ಆದ್ರೆ ಅವನಿಗೆ ಕ್ಲೂನೆಸ್ ಸಿಗೋದಿಲ್ಲ. ಮಾರನೇ ದಿನ ಮೆಹುಲ್ ಟಿವಿಯಲ್ಲಿ ನೋಡ್ತಾನೆ, ವಿಜಯನಗರ್ ಮ್ಯೂಸಿಯಂ ಅಲ್ಲಿ ಡೈಮಂಡ್ ನ ಕದ್ಯಾರೆ. ಮೆಹುಲ್ ಕಳ್ತನ ಆದ ಆ ಜಾಗಕ್ಕೆ ಹೋಗ್ತಾನೆ. ಮ್ಯೂಸಿಯಂನ ಸರಿಯಾಗಿ ನೋಡ್ತಾನೆ, ಆದ್ರೆ ಅಲ್ಲಿ ಕಳ್ಳನ ಫಿಂಗರ್ ಪ್ರಿಂಟ್ ಮತ್ತೆ ಲಿಂಕು ಸಿಗೋದೇ ಇಲ್ಲ. ಆವಾಗ ಮ್ಯೂಸಿಯಂ ಕ್ಯಾಮ್ರಾದ ಫುಟೇಜ್ ನ ತರ್ಸ್ಕೋತಾನೆ. ಫುಟೇಜ್ ನ ಗಮನ ಕೊಟ್ಟು ನೋಡ್ತಾನೆ. ಫುಟೇಜ್ ಅಲ್ಲಿ ಏನೋ ಒಂದು ವಿಚಿತ್ರ ಕಾಣುತ್ತೆ. ಲಾಜಿಕಲ್ ಆರ್ಮಿ, ಈ ಫುಟೇಜ್ ಅನ್ನ ನೋಡಿ ಮೆಹುಲ್ಗೆ ಈ ಫುಟೇಜ್ ಅಲ್ಲಿ ವಿಚಿತ್ರವಾಗಿ ಏನ್ ಕಾಣ್ತು ಅಂತ ಹೇಳ್ತೀರಾ? ಸರಿಯಾಗಿ ಯೋಚನೆ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಇಲ್ಲಿ ಒಂದೇ ರೀತಿ ಎರಡು ಗಾರ್ಡ್ ಇದ್ದಾರೆ, ಇಬ್ಬರ ಫೇಸ್ ಕೂಡ ಸೇಮ್ ಇದೆ. ಅದು ಹೇಗ್ ಸಾಧ್ಯ? ಅಂದ್ರೆ ಕಳ್ಳ ಗಾರ್ಡ್ ನ ನಕಲಿ ಫೇಸ್ ಅನ್ನ ಹಾಕೊಂಡು ಕಳ್ತನ ಮಾಡಿರ್ಬೇಕು.
ನಕಲಿ ಗಾರ್ಡ್ನ ಫಿಂಗರ್ ಪ್ರಿಂಟ್ನ ತಗೊಳ್ಳೋದಕ್ಕೆ ಇವನು ಪ್ರಯತ್ನ ಪಡ್ತಾನೆ, ಆದ್ರೆ ಅವನಿಗೆ ಸಿಗೋದಿಲ್ಲ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಮೆಹುಲ್ ಮ್ಯೂಸಿಯಂನ ಅಕ್ಕಪಕ್ಕ ಕೂಡ ನೋಡ್ತಾನೆ. ಅವನಿಗೆ ಅಲ್ಲಿ ಒಂದು ಬಾಕ್ಸ್ ಸಿಗುತ್ತೆ, ಆದ್ರೆ ಆ ಬಾಕ್ಸ್ನ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಬೇಕು. ಸರಿಯಾಗಿ ಈ ನಂಬರ್ಸ್ನ ನೋಡಿ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನ್ ಬರುತ್ತೆ ಅಂತ ಹೇಳ್ತೀರಾ? ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಮಲ್ಟಿಪ್ಲೇ ಜಾಗದಲ್ಲಿ ಪ್ಲಸ್ ಮಾಡಿ ನಿಮ್ಗೆ ಕೋಡ್ ಸಿಗುತ್ತೆ. ಅಂದ್ರೆ ಫಸ್ಟ್ 1 + 2 + 3 6, ಸೆಕೆಂಡ್ ಅಲ್ಲಿ 1 + 2 + 4 7. ಅಂದ್ರೆ ಕೋಡ್ಗೋಸ್ಕರ 1 + 4 + 3 ಆಗುತ್ತೆ. ಸೊ ಕೋಡ್ ನ ಪ್ರೆಸ್ ಮಾಡ್ತಾನೆ, ಬಾಕ್ಸ್ ಓಪನ್ ಆಗುತ್ತೆ. ಬಾಕ್ಸ್ ನ ಒಳಗಡೆ ಸಿಟಿ ಮ್ಯಾಪ್ ಇರುತ್ತೆ. ಕಳ್ತನ ಆದ 2 ಮ್ಯೂಸಿಯಂ ಅಲ್ಲಿ ಕಳ್ಳ ಮಾರ್ಕ್ ಮಾಡಿರ್ತಾನೆ. ಖಂಡಿತ ಈ ಬಾಕ್ಸ್ ಆ ಕಳ್ಳಂದೇ ಆಗಿರ್ಬೇಕು. ಮ್ಯಾಪ್ ಅಲ್ಲಿ ಇನ್ನೊಂದು ಲೊಕೇಶನ್ ಕೂಡ ಮಾರ್ಕ್ ಆಗಿದೆ. ಖಂಡಿತ ನೆಕ್ಸ್ಟ್ ಕಳ್ತನ ಇಲ್ಲೇ ಆಗುತ್ತೆ. ಮೆಹುಲ್ ತನ್ನ ಕಾರನ್ನ ತಗೋತಾನೆ, ಆ ಲೊಕೇಶನ್ಗೆ ಹೋಗ್ತಾನೆ. ಅಲ್ಲಿ ಮೆಹುಲ್ಗೆ 3 ಮ್ಯೂಸಿಯಂ ಕಾಣುತ್ತೆ. ನೀವ್ ಹೇಳ್ತೀರಾ ಯಾವ ಮ್ಯೂಸಿಯಂ ಅಲ್ಲಿ ಕಳ್ತನ ಆಗುತ್ತೆ? 1, 2 ಅಥವಾ 3 ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಅಲ್ಲಿ ಹೇಳಬಹುದು. ಮೊದಲು ವುಡನ್ ಆಂಟಿಕ್ ಮ್ಯೂಸಿಯಂ. ಕಳ್ಳ ಡೈಮಂಡ್ ಅನ್ನ ಕದಿತಾನೆ. ಇಲ್ಲಿ ಅವನು ಕದಿಯೋದಿಲ್ಲ. ಸೆಕೆಂಡ್ ಒನ್ ಡೈಮಂಡ್ ಇದೆ, ಅದು ಆನ್ ಸೇಲ್ ಅಲ್ಲಿದೆ, ಅಂದ್ರೆ ಒಳಗಡೆ ಏನು ಇರಲ್ಲ. ಕಳ್ಳ 3ನೇ ಮ್ಯೂಸಿಯಂಗೆ ಬರ್ತಾನೆ. ಮೆಹುಲ್ ಬೇಗ ಮ್ಯೂಸಿಯಂ ಒಳಗಡೆ ಹೋಗ್ತಾನೆ, ಆದ್ರೆ ಒಳಗಡೆ ಹೋದ ತಕ್ಷಣ ಲೈಟು ಆಫ್ ಆಗುತ್ತೆ. ಖಂಡಿತ ಕಳ್ತನ ಮಾಡೋದಕ್ಕೆ ಕಳ್ಳ ಲೈಟ್ ನ ಆಫ್ ಮಾಡಿರ್ಬೇಕು. ಅಂದ್ರೆ ಪೂರ್ತಿ ಮ್ಯೂಸಿಯಂ ನ ಲೈಟ್ ಹೋಗಿದೆ, ಅಂದ್ರೆ ಮೇನ್ ಸಪ್ಲೈ ಆಫ್ ಆಗಿರ್ಬೇಕು. ಮೆಹುಲ್ ಮ್ಯೂಸಿಯಂ ಮೇನ್ ಸಪ್ಲೈನ ಹುಡುಕ್ತಾನೆ. ಮೆಹುಲ್ಗೆ ಮುಂದ್ಗಡೆ 2 ಡೋರ್ ಸಿಗುತ್ತೆ. ಯಾವ ಡೋರು ಮೇನ್ ಸಪ್ಲೈಗೆ ಹೋಗುತ್ತೆ ಹೇಳ್ತೀರಾ? ಎ ಅಥವಾ ಬಿ? ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಬಹುದು. ಏನೋ ಫುಲ್ ಸ್ಟೆಪ್ ಒಳಗಡೆ ಬರ್ತಾ ಇದೆ, ಅಂದ್ರೆ ಯಾರೋ ಹೊರಗಡೆಯಿಂದ ಒಳಗಡೆ ಬಂದ್ಯಾರೆ. ಅವನು ಖಂಡಿತವಾಗಿ ಮೀಟರ್ಸ್ ಆಫ್ ನ ಕೊಠಡಿಗೆ ಹೋಗಿರ್ಬೇಕು. ಎ ಡೋರಿಂದ ಒಳಗಡೆ ಬಂದಿರಬೇಕು. ಆ ಡೋರಿಂದ ಮೆಹುಲ್ ಹೊರಗಡೆ ಹೋಗ್ತಾನೆ. ಅವನಿಗೆ ಮೀಟರ್ ಸಿಗುತ್ತೆ. ಆ ಮೀಟರ್ನ ಆನ್ ಮಾಡ್ತಾನೆ. ಲೈಟ್ ವಾಪಸ್ ಬರುತ್ತೆ. ಸೆಕ್ಯೂರಿಟಿನ ಸಹಾಯದಿಂದ ಎಲ್ಲ ಎಕ್ಸಿಟ್ ಡೋರ್ನ ಕ್ಲೋಸ್ ಮಾಡ್ಕೋತಾನೆ. ಮೆಹುಲ್ಗೆ 4 ಜನ ಮೇಲೆ ಡೌಟು. ಅವರು ಮ್ಯೂಸಿಯಂನ ಸ್ಟಾಫ್ ಆಗಿರ್ತಾರೆ. ಅವರ ಐಡಿ ಕಾರ್ಡ್ ಅನ್ನ ಚೆಕ್ ಮಾಡ್ತಾನೆ. ಮೆಹುಲ್ಗೆ ಅರ್ಥ ಆಗುತ್ತೆ ಯಾವ ಐಡಿ ಕಾರ್ಡ್ ನಕಲಿ ಅಂತ. ನಿಮ್ಗೆ ಇದು ಅರ್ಥ ಆಯ್ತಾ? ಸರಿಯಾಗಿ ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಸೆಕೆಂಡ್ ಒನ್ ಮತ್ತೆ ಥರ್ಡ್ ಒನ್ 2 ಐಡಿ ಕಾರ್ಡ್ ಅಲ್ಲಿ 29th ಫೆಬ್ ಇದೆ. ಎರಡನೇದ್ರಲ್ಲಿ 2000 ಇದೆ, ಅದು ಇಯರ್ ಸರಿಯಾಗಿದೆ. 4 ಸಿಟ್ ಡಿವಿಸಿಬಲ್ ವ್ಯಾಲ್ಯೂ ಇರೋದಲ್ಲಿ 29 ಡೇಸ್ ಇರುತ್ತೆ. ಅಂದ್ರೆ 3ನೇ ಕಾರ್ಡ್ ಅಲ್ಲಿ 2001 ಇದೆ, ಅದು ತಪ್ಪು. ಮೆಹುಲ್ಗೆ ಅರ್ಥ ಆಗುತ್ತೆ. ಅವನ್ನ ಹಿಡ್ಬಿಡ್ತಾನೆ. ಹೇಳು, ಕಳ್ತನವನ್ನ ಹೇಗ್ ಮಾಡ್ದೆ? ಆವಾಗ ಅವನು ಹೇಳ್ತಾನೆ, ಸರ್ ಇದು ನಾನು ಮೊದಲು ಕದ್ದಿದ್ದು. ಒಬ್ಬ ನಂಗೆ 1 ಲಕ್ಷ ರೂಪಾಯಿಯನ್ನ ಕೊಟ್ಟು ಈ ಡೈಮಂಡ್ ನ ಕದಿದಕ್ಕೆ ಹೇಳ್ದ. ಅದು ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ ಸರ್. ವೆರಿ ಇಂಟ್ರೆಸ್ಟಿಂಗ್. ಕಳ್ಳ ತುಂಬಾ ಬುದ್ಧಿವಂತ. ಅವನಾಗೆ ಬಂದಿಲ್ಲ, ಬೇರೆಯವ್ರನ್ನ ಕಳ್ಸಿದಾನೆ. ಮೆಹುಲ್ ಬೇಗ ಇನ್ನೊಂದು ಮ್ಯೂಸಿಯಂಗೆ ಹೋಗ್ತಾನೆ. ಅಲ್ಲಿ ಕಳ್ತನ ಆಗ್ಬಹುದು. ಅಲ್ಲಿ ಸಿಸಿಟಿವಿ ಕ್ಯಾಮ್ರಾವನ್ನ ಅವನು ಹಾಕ್ತಾನೆ. ಡೈಮಂಡ್ ನ ಅಕ್ಕಪಕ್ಕದಲ್ಲಿ ಟ್ರಾಪ್ ಅನ್ನ ಇಡ್ತಾನೆ. ಅವನು ಡೈಮಂಡ್ ನ ಹತ್ರ ಬಂದ್ಬಿಟ್ರೆ ಆ ಕಳ್ಳ ಖಂಡಿತ ಸಿಕ್ಕಿ ಬೀಳ್ತಾನೆ. ಮೆಹುಲ್ ಹೊರಗಡೆ ಹೋಗಿ ಕಳ್ಳಂಗೋಸ್ಕರ ಕಾಯ್ತಾನೆ. ತುಂಬಾ ಹೊತ್ತಾಗುತ್ತೆ, ಕಳ್ಳ ಬರೋದಿಲ್ಲ. ಮೆಹುಲ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ತುಂಬಾ ಶಾಕ್ ಆಗ್ತಾನೆ. ಡೈಮಂಡ್ ನ ಕದ್ದಾಯ್ತು. ಮೆಹುಲ್ ಡೈಮಂಡ್ ನ ಪಕ್ಕಕ್ಕೆ ಹೋಗ್ತಾನೆ. ಅವನ್ ಟ್ರಾಪ್ ಅಲ್ಲಿ ಅವನೇ ಸಿಕ್ಕಿ ಬೀಳ್ತಾನೆ. ಕಳ್ಳ ಮೆಹುಲ್ ಬಂಧನ ಆಗೋದಕ್ಕೆ ರಿವರ್ಸ್ ಟ್ಯಾಪ್ ಅನ್ನ ಹಾಕಿದ್ದ. ಟ್ರಾಪ್ ಇಂದ ಹೊರಗಡೆ ಬರೋದಕ್ಕೆ ಈ 3 ಬಟನ್ ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡಬೇಕು. ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ, ನಂಗೆ ಹೇಳಿ ಯಾವ ಬಟನ್ ಪ್ರೆಸ್ ಮಾಡಬೇಕು? ಟೈಗರ್, ಜಿಬ್ರಾ ಅಥವಾ ಜಿರಾಫ್? ಗಮನ ಕೊಟ್ಟು ನೋಡಿ, ಅರ್ಥ ಮಾಡ್ಕೊಂಡು ನಂಗೆ ಆನ್ಸರ್ನ ಕಮೆಂಟ್ ಅಲ್ಲಿ ಹೇಳಿ. ಕೇಜ್ನ ಪ್ಯಾಟರ್ನ್ ನ ಸರಿಯಾಗಿ ನೋಡಿ. ಆಲ್ಟರ್ನೇಟ್ ವೈಟ್ ಬ್ಲಾಕ್ ಪ್ಯಾಟರ್ನ್ ಅಂದ್ರೆ ಜಿಬ್ರಾ ಪ್ಯಾಟರ್ನ್. ಮೆಹುಲ್ ಜಿಬ್ರಾ ಬಟನ್ ನ ಪ್ರೆಸ್ ಮಾಡಬೇಕು. ಮೆಹುಲ್ ಬಟನ್ ನ ಪ್ರೆಸ್ ಮಾಡಿ ಗೇಟ್ ನ ಓಪನ್ ಮಾಡ್ತಾನೆ. ಮೆಹುಲ್ ಸಿಸಿಟಿವಿ ಫುಟೇಜ್ ನ ನೋಡ್ತಾನೆ. ಕಳ್ಳ ಹಗ್ಗವನ್ನ ಯೂಸ್ ಮಾಡ್ಕೊಂಡು ಬಂದಿರ್ತಾನೆ. ಡೈಮಂಡ್ ನ ತಗೊಂಡು ಓಡೋದ. ಅವನು ಹುಲಿ ಆದ್ರೆ ಮೆಹುಲ್ ಹೆಬ್ಬುಲಿ. ಮೆಹುಲ್ ಡೈಮಂಡ್ ಅಲ್ಲಿ ಒಂದು ಸೆನ್ಸರ್ ನ ಅಳವಡಿಸಿರ್ತಾನೆ. ಇದರಿಂದ ಕಳ್ಳನ ಟ್ರ್ಯಾಕ್ ಮಾಡಬಹುದು. ಮೆಹುಲ್ ಪೊಲೀಸ್ನ ಸಹಾಯದಿಂದ ಅವನ ಟ್ರ್ಯಾಕ್ ಮಾಡ್ಕೊಂಡು ಅವನ ಅಡ್ಡಕ್ಕೆ ಹೋಗ್ತಾನೆ. ಮುಂದ್ಗಡೆ 3 ಮನೆ ಇದೆ. ಈ 3 ಮನೆಯಲ್ಲಿ ಯಾವ್ದು ಕಳ್ಳನ್ ಮನೆ ಅಂತ ಹೇಳ್ತೀರಾ? ಸರಿಯಾಗಿ ಯೋಚನೆ ಮಾಡಿ ಲಾಜಿಕಲ್ ಆರ್ಮಿ. ಮನೆ ಸಿ ಹತ್ರ ಬಟ್ಟೆ ಒಣಗಾಕಿದ್ದಾರೆ. ಇದು ಕಳ್ಳ ಹಾಕಿದ್ದ ಅದೇ ಬಟ್ಟೆ.
ಮೆಹುಲ್ಗೆ ಅರ್ಥ ಆಗುತ್ತೆ. ಪೊಲೀಸ್ ಜೊತೆಗೆ ಆ ಮನೆಯನ್ನ ರೈಡ್ ಮಾಡ್ತಾನೆ. ಎಲ್ಲ ಕಳ್ಳರನ್ನ ಹಿಡಿದು ಬಿಡ್ತಾನೆ. ಅವನತ್ರ ಡೈಮಂಡ್ ಕೂಡ ಸಿಗುತ್ತೆ. ಅದನ್ನ ಹೊರದೇಶದಲ್ಲಿ ಇವನು ಮಾರ್ತಾ ಇದ್ದ. ಕೇಸ್ ಸಾಲ್ವ್ಡ್. ಡಿಟೆಕ್ಟಿವ್ ಮೆಹುಲ್ ರಾಕ್ಸ್.